ಯಾರ್ದಾರು ಒಬ್ಬ ವ್ಯಕ್ತಿ ವಿರುದ್ಧ ಒಂದು ಸೇಡು ತೀರಿಸ್ಕೋಬೇಕು ಅಂದರೆ ನೀವೇ ದೊಡ್ಡ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮಜಾ ಸರ್, ನೀವು ಇಷ್ಟು ಸಾವಿರಾರು ಜನ ಪೊಲೀಸ್ ಅಧಿಕಾರಿಗಳು ಸರ್, ನೀವು ಯಾವ್ದಾರು ಪೊಲೀಸ್ ಅಧಿಕಾರಿ ತನಿಖೆ ಅಂದರೆ ಅಂತ ಹೇಳಿಸ್ಬಿಡಿ ಸರ್ ನೋಡೋಣ. ಯಾವ ಪೊಲೀಸ್ ಅಧಿಕಾರಿ ಖಡಕ್ಕಾಗಿ ಕೆಲಸ ಮಾಡೋಂಥ ಅಧಿಕಾರಿ ಇದೆ ತೋರಿಸ್ಬಿಡಿ ಸರ್. ಹಾಗಾದ್ರೆ ಇನ್ಯಾರು ಮೈಸೂರಲ್ಲಿ ಯಾರು ಗಂಡಸ್ತನ ಇರೋ ಪೊಲೀಸರು ಇರಲಿಲ್ವಾ? ಈಗ ನೀವು ಪೊಲೀಸ್ ಇಲಾಖೆ, ಅಭಿಯೋಜನೆ ಮತ್ತು ನ್ಯಾಯಾಂಗ ಈ ಮೂರು ಕ್ಷೇತ್ರಗಳಲ್ಲಿ ಸಾಕಷ್ಟು ಅದರ ಒಳಗಿನ ಹುಳುಕುಗಳ ಬಗ್ಗೆ, ಒಳಗಿನ ಕೊಳಕುಗಳ ಬಗ್ಗೆ ನೀವು ದನಿ ಎತ್ತಿದ್ದೀರಿ. ಈಗ ಮೊದಲಾಗಿ ಪೊಲೀಸ್ ಇಲಾಖೆಯಲ್ಲಿ ಏನೇನು ದೌರ್ಜನ್ಯ ನಡೀತದೆ? ನೀವು ಯಾವ್ಯಾವ ರೀತಿ ಕೇಸ್ಗಳನ್ನು ದಾಖಲೆ ಮಾಡಿದ್ದೀರಿ? ಸರ್, ಅದಕ್ಕಿಂತ ಮುಂಚೆ ನಾನು ಹೇಳೋದಂದರೆ ನನ್ನ ಜೀವನದ ಗುರಿನೇ ಒಂದು ಸರ್, ಏನು ಅಂತಂದರೆ ಈ ನ್ಯಾಯಾಂಗ, ಅಭಿಯೋಜನೆ, ಪೊಲೀಸ್ ಇಲಾಖೆ ಮೂರು ಇಲಾಖೆನಿದೆ. ಸೊ ಈ ಮೂರು ಇಲಾಖೆ ನನ್ನ ಹತ್ರ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿದೆ. ಆ ಥರ ಇವರು 3 ಜನ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಒಂದಕ್ಕೊಂದು ಪೂರಕವಾಗಿರುತ್ತೆ ಅದು. ಸೊ ಹಾಗಾಗಿ ಅಲ್ಲಿ 3 ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ, ಅಲ್ಲಿ ಆಗ್ತಿರಕ್ಕಂಥ ಅನ್ಯಾಯ ಅಕ್ರಮಗಳನ್ನ ತಡೆದ್ರೆ ಸಮಾಜದಲ್ಲಿ ನಡೀತಿರಕ್ಕಂಥ ಅರ್ಧಕ್ಕಿಂತ ಹೆಚ್ಚಿನ ಅಪರಾಧ ಕೃತ್ಯ ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ. ಸೊ ಆ ನಿಟ್ಟಿನಲ್ಲಿ ನನ್ನ ಜೀವನದ ಗುರಿನೇ ಅದು, 3 ಇಲಾಖೆಯಲ್ಲಿ ಬದಲಾವಣೆ ತರಬೇಕು ಅನ್ನೋದು. ಆ ಇದರಲ್ಲಿ ಸಾಕಷ್ಟು ಹೋರಾಟಗಳು ಮಾಡ್ತಾಯಿದ್ದೀನಿ, ಸಾಕಷ್ಟು ಬದಲಾವಣೆ ಕೂಡ ಆಗ್ತಾಯಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪೊಲೀಸರು ನೀವು ಯಾರ್ದಾರು ಒಬ್ಬ ವ್ಯಕ್ತಿ ವಿರುದ್ಧ ಒಂದು ಸೇಡು ತೀರಿಸ್ಕೋಬೇಕು ಅಂದರೆ ನೀವೇ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಪೊಲೀಸರು ಒಂದು 10,000 ರೂಪಾಯಿ ಲಂಚ ಕೊಟ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಬರ್ಕೊಬಿಟ್ಟು ಸಾಕು. ನಿಮ್ಮ ವಿರೋಧಿ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿ ಅವ್ರು ಜೈಲಿಗೆ ಕಳಿಸಿ ಅವ್ರು ಏನೇನು ಮಾಡಬೇಕು, ಜೀವನ ಮಾಡಬೇಕು, ಅದೆಲ್ಲನೂ ಕೂಡ ಪೊಲೀಸರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಅಭಿಯೋಜನೆ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಕೂಡ ಕೆಲಸ ಮಾಡ್ತಿದೆ. ಸೊ ಇಲ್ಲಿ ನಾವು ನಮ್ಮಂಥವ್ರು ಮಾತಾಡ್ಬೇಕಾದ್ರೆ ಒಂದು ನ್ಯಾಯಾಲಯದ ಬಗ್ಗೆ ಒಂದು ಮಾತಾಡ್ತೀವಿ ಸರ್. ಪೊಲೀಸು ಮತ್ತು ನ್ಯಾಯಾಂಗ ಮಧ್ಯೆ ಎಷ್ಟು ಮಟ್ಟಿಗೆ ಅವಿನಾಭಾವ ಸಂಬಂಧ ಇದೆ ಅಂದರೆ, ಪೊಲೀಸರು ಬಂದು ಎತ್ತು ಈದೈತೆ ಅಂತ ಹೇಳಿದ್ರೆ ಕೊಟ್ಟಿಗೆ ಕಟ್ಟಾಕು ವಿಚಾರಣೆ ಮಾಡ್ತೀವಿ ಅನ್ನೋ ಥರ ಅದು ಭಾಳ ನೋವಾಗುತ್ತೆ ನಮಗೆ. ಸೊ ಕಾನೂನು ಏನು ಹೇಳುತ್ತೆ ಅಂದರೆ, ಸೊ ಗಮನಿಸಿ ಕ್ರಮ ಕೈಗೊಳ್ಳಂತೇಳಿ ನ್ಯಾಯಾಧೀಶರು ಹೇಳುತ್ತೆ. ಅಂದರೆ ಪೊಲೀಸರು ಏನು ವರದಿ ಆಗ್ತಾರೆ ಅಥವಾ ಅವ್ರು ಏನು ಹೇಳ್ತಾರೆ ಅದು ಸತ್ಯನ ಸುಳ್ಳು ಅಂದರೆ ಮೊದಲು ನಿಮ್ಮ ವಿವೇಚನೆಯಲ್ಲಿ ಬಳಸಿ ಅದು ವಿಚಾರಣೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಆಮೇಲೆ ನಂತರ ಕ್ರಮ ತಗೊಂಡಿದೆ. ಆದರೆ ಅವ್ರು ಆ ರೀತಿ ಮಾಡ್ತಿಲ್ಲ. ಪೊಲೀಸರು ಏನೇ ತಂದು ಕೊಟ್ಟರು ಕೂಡ ಅದು ಇಟ್ಕೊಂಡು ವಿಚಾರಣೆ ಮಾಡೋಂಥದ್ದು ಮಾಡ್ತಾರೆ. ನೀವು ಗಮನಿಸಿ ಸರ್, ಬಹುಶಃ ಕೋರ್ಟ್ಗಳಲ್ಲಿ ಕೋಟ್ಯಾಂತರ ಚಾರ್ಜ್ ಶೀಟ್ಗಳಿದೆ ಸರ್, ಕೋಟ್ಯಾಂತರ ಚಾರ್ಜ್ ಶೀಟ್ಗಳಿದೆ. ನೀವು ಯಾವ್ದಾರ ಒಂದು ಚಾರ್ಜ್ ಶೀಟ್ ತಗೊಂಡು ನೋಡಿ ಸರ್, ಯಾವ್ದಾರ ಒಂದು ಚಾರ್ಜ್ ಶೀಟ್. ಈ ಪ್ರಕರಣದಲ್ಲಿ ನಾವು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದೀವಿ. ಆರೋಪಿಗಳು ಈ ಮಾಹಿತಿ ಮತ್ತು ಈ ದಾಖಲೆಯನ್ನು ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ದೂರುದಾರರು ಈ ಮಾಹಿತಿ ಮತ್ತು ಈ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಸಾಕ್ಷಿದಾರರು ಈ ಮಾಹಿತಿ ಈ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಇವನ್ನೆಲ್ಲ ಇಟ್ಕೊಂಡು ನಾನು ಇದು ಮಾಡಿದಾಗ ಈ ಸತ್ಯ ಕಂಡು ಬಂದಂತೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಬರೆಯೋದಲ್ಲ ಸರ್. ಎಲ್ಲ ಏಕಪಕ್ಷೀಯ ತನಿಖೆ ಸರ್. ಮತ್ತು ಇನ್ನೊಂದು ಮಜಾ ಸರ್, ನೀವು ಇಷ್ಟು ಸಾವಿರಾರು ಜನ ಪೊಲೀಸ್ ಅಧಿಕಾರಿಗಳು ಸರ್, ನೀವು ಯಾವ್ದಾರು ಪೊಲೀಸ್ ಅಧಿಕಾರಿ ತನಿಖೆ ಅಂದರೆ ಅಂತ ಹೇಳಿಸ್ಬಿಡಿ ಸರ್ ನೋಡೋಣ. ನೀವು ನಂಬಲ್ಲ ಸರ್, ನನ್ನ ಮೇಲೆ ಏನು ಕೇಸ್ ಆಗಿದೆ, ಆ ಕೇಸ್ಗಳಲ್ಲಿ ತನಿಖೆ ಬಂದಾಗ ನಾನು ಮೊದಲು ಕೇಳಿದೆ ತನಿಖೆ ಅಂದರೆ ಇನ್ನೊಂದು ಕೇಳ್ತೀನಿ. ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮೊದಲನೇ ಕೇಸು ಏನು ಅಟ್ರಾಸಿಟಿ ಕೇಸ್ ಹಾಕಿದ್ರು, ಅದರಲ್ಲಿ ಒಬ್ಬ DYSP ಬಂದು ಸಾಕ್ಷಿ ಕಟಕಟೆಗೆ ಬಂದಾಗ ನಾನು ಕೇಳ್ತೀನಿ ತನಿಖೆ ಅಂದರೆ ಏನಂತ ಕೇಳ್ತೀನಿ. ಮತ್ತು ಈ ಪ್ರಕರಣ ನೀವು ಏನೇನು ತನಿಖೆ ಮಾಡಿರಿ ಅಂತ ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅಂದರೆ, ಸಬ್ ಇನ್ಸ್ಪೆಕ್ಟರ್ ಅಂತ ಕಡತ ಪಡ್ಕೊಂಡೆ, ಸ್ಥಳ ಮಾಜರ್ ಮಾಡಿದೆ, ಸಾಕ್ಷಿ ಹೇಳಿಕೆ ತಗೊಂಡೆ, ನಿಮ್ಮದು ಕಾಲ್ ಡೀಟೇಲ್ಸ್ ಟವಾಲೆಕ್ಷನ್ ದಾಖಲೆ ತಗೊಂಡೆ, ಮತ್ತು ನಿಮ್ಮ ಜಾತಿ ಪ್ರಮಾಣ ಪತ್ರ ತಗೊಂಡೆ, ಆಮೇಲೆ ಸತ್ಯ ಅಂತ ಕಂಡು ಬಂತು ಚಾರ್ಜ್ ಶೀಟ್ ಆಗ್ತದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಇದು ತನಿಖೆ ಅಲ್ಲ, ತನಿಖೆ ಅಂದರೆ ಏನಂತ ಮತ್ತೆ ಕೇಳ್ತೀನಿ. ಇಲ್ಲ ಇದೇ ತನಿಖೆ ಅಂತ ಹೇಳಿದ್ರೆ ಜಡ್ಜು ಕೂಡ ಇಲ್ಲ ಇದೇ ತನಿಖೆ ಬೇರೆ ಏನಿದೆ ಅಂತ ಹೇಳ್ತೀನಿ. ಇಲ್ಲ ಸ್ವಾಮಿ ಅವ್ರು ಹೇಳಿ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಅವ್ರು ಹೇಳೋದು ಅಷ್ಟೇ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಈಗ ಏನು ನೀವು ಹೇಳಿರಿ ಅದೆಲ್ಲ ಸಾಕ್ಷಿಗಳ ಸಂಗ್ರಹ, ತನಿಖೆ ಅಲ್ಲ. ಈ ಸಾಕ್ಷಿಗಳನ್ನ ನೀವು ವಿಶ್ಲೇಷಣೆ ಒಳಪಡಿಸಿದಾಗ ಈ ಸಾಕ್ಷಿಗಳಲ್ಲಿರತಕ್ಕಂಥ ಅಂಶಗಳು ಸತ್ಯನ ಸುಳ್ಳು ಅಂತೇಳಿ ವಿಶ್ಲೇಷಣೆ ಮಾಡಿದ್ದೀರಾ, ಅದು ತನಿಖೆ ಅಂತ ಹೇಳ್ತೀನಿ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಈಗ ನೀವೇನು ಹೇಳಿದ್ರಿ ಕಾಲ್ ಡೀಟೇಲ್ಸ್ ಟವಾಲೆಕ್ಷನ್ ತಗೊಳ್ಳಿದ್ದೀನಿ ಅಂತ ಹೇಳಿದ್ರಲ್ಲ, ಇದರಿಂದ ನಂದು ಕಾಲ್ ಡೀಟೇಲ್ಸ್ ಹೌದಲ್ವಾ? ಹೌದು. ಇದರಲ್ಲಿ 5 ಗಂಟೆ 25 ನಿಮಿಷಕ್ಕೆ ನಾನು ಕರೆ ಮಾಡಿ ಅವರಿಗೆ ದುಡ್ಡು ಕೇಳಿದೆ ಅಂತ ಆರೋಪ ಮಾಡಿದ್ದಾರೆ, ಹೌದಲ್ವಾ? ನಿಮ್ಮ ಪ್ರಕಾರ ತನಿಖೆ ಮಾಡೋದ ನಿಮ್ಮ ಈ ಕಾಲ್ ಡೀಟೇಲ್ಸ್ ಪ್ರಕಾರ ನಾನು ಯಾವ ಕಾಯಿನ್ ಬಾಕ್ಸಿಂದ ಅವ್ರು ಫೋನ್ ಮಾಡಿದ್ದೀನಿ ಇಂಥ ನಂಬರ್ ಏನಾದ್ರು, ಆ ಕಾಯಿನ್ ಬಾಕ್ಸ್ ಎಲ್ಲಿದೆ ನೀವು ತನಿಖೆ ಮಾಡಿದ್ರೆ ಹೆಬ್ಬಾಳಲ್ಲಿದೆ ಅಂತ ಹೇಳಿದ್ರು. ಹೇಳಿದಾಗ ನನ್ನ ಕಾಲ್ ಡೀಟೇಲ್ಸ್ ತೋರಿಸ್ದೆ. ಈ ನೀವು ತೆಗೆದಿರೋ ಕಾಲ್ ಡೀಟೇಲ್ಸ್ ಪ್ರಕಾರ ಈ ನಾನು 5:25 ಎಲ್ಲಿದ್ದೀನಿ ಅಂತ ವಿದ್ಯಾರಣ್ಯಪುರಮಲ್ಲಿದ್ದೀನಿ. ವಿದ್ಯಾರಣ್ಯಪುರಮಲ್ಲಿ ವ್ಯಕ್ತಿ ಹೆಬ್ಬಾಳಲ್ಲಿರೋ ಕಾಯಿನ್ ಬಾಕ್ಸಿಂದ ಫೋನ್ ಮಾಡೋಕ್ಕೆ ಸಾಧ್ಯನಾ?
ಅಂತ ಉತ್ತರ ಇಲ್ಲ. ಇದು ತನಿಖೆ. ಇದು ತನಿಖೆ. ಸೊ ಈ ಥರ ತನಿಖೆ ಅಂದರೆ ಏನಂತ ಗೊತ್ತಿಲ್ಲ ಸರ್ ಸ್ಪಷ್ಟವಾಗಿ. ಸೊ ಆ ಕಾರಣದಿಂದನೇ ನಾನು ತನಿಖಾಧಿಗಳನ್ನ ಬಂದಾಗ ಸಾಕಷ್ಟು ವಿಚಾರಣೆ ಮಾಡ್ತೀನಿ, ಅವ್ರಿಗೆ ಉತ್ತರನೇ ಕೊಡಲ್ಲ, ತಬ್ಬಿಬ್ಬಾಗ್ಬಿಡ್ತಾರೆ. ಸೊ ಈ ಥರ ಅನ್ಯಾಯ ಪೊಲೀಸ್ ಇಲಾಖೆ ನಡೀತಿದೆ. ಸೊ ಪೊಲೀಸ್ ಇಲಾಖೆ ಸತ್ಯಮೇವ ಜಯತೆ ಅವರು ಒಂದು ಸಮವಸ್ತ್ರ ನಡೆಸ್ಕೊಳ್ತಾರೆ, ಆದರೆ ಆ ಪ್ರಕಾರ ನಡ್ಕೊಳ್ಳೋದಲ್ಲ. ಸತ್ಯಮೇವ ಜಯತೆ ಯಾವುದೇ ಸಂದರ್ಭ ಸತ್ಯ ಹಿಡಿತೀನಿ ಅಂತೇಳಿ ಅವ್ರು ಆ ಕೆಲಸನೇ ಮಾಡಲ್ಲ. ಅದು ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವು ನಿಜ ಪ್ರಾಮಾಣಿಕರಿದ್ದಾರೆ, ಅವರು ಕೆಲಸ ಮಾಡ್ತಾರೆ, ಅವ್ರ ಸಂಖ್ಯೆ ಕಡಿಮೆ, ತುಂಬ ಕಡಿಮೆ. ಅಂಥವ್ರು ಇರೋದನ್ನ ಇನ್ನೂ ನಾವು ಇಲಾಖೆ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ಅದೇ ರೀತಿ ಅಭಿಯೋಜನೆ ಇಲಾಖೆ, ಪೊಲೀಸು ಮತ್ತು ನ್ಯಾಯಾಂಗ ಮಧ್ಯೆ ಅಭಿಯೋಜನೆಗೆ ಕೆಲಸ ಮಾಡೋಂಥವ್ರು. ಅವ್ರ ಕಾನೂನು ಪ್ರಕಾರ ಅವ್ರ ಕೆಲಸ ಏನು ಅಂತಂದರೆ ಮಾನ್ಯ ನ್ಯಾಯಾಲಯಕ್ಕೆ ಸತ್ಯನ ಎತ್ತಿ ಹಿಡಿಯುವಂಥದ್ದು, ಮಾನ್ಯ ನ್ಯಾಯಾಲಯಕ್ಕೆ ಸತ್ಯವನ್ನು ತೋರಿಸುವಂಥದ್ದು. ಆದರೆ ಸಾಕಷ್ಟು ಜನ ಅಭಿಯೋಜಕರು ಏನು ಮಾಡ್ತಾರೆ ಅಂದರೆ ಪೊಲೀಸರ ಪರ ಮತ್ತು ದೂರದಾರ ಪರ ವಕೀಲರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಅವ್ರ ಕೆಲಸ. ದೂರದಾರ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಪೊಲೀಸರು ಸರಿ ತನಿಖೆ ಮಾಡಿಲ್ಲ ಅಂತ ಕಂಡು ಬಂದರೆ ಅದನ್ನು ಕೂಡ ಮನೆಯಲ್ಲ ಗಮನಕ್ಕೆ ತಂದು ಸೊ ಸತ್ಯನ ಎತ್ತಿ ಹಿಡಿದು ಅವ್ರ ಕೆಲಸ. ಅವ್ರ ಕೆಲಸ ಮಾಡೋದಲ್ಲ. ಅವ್ರು ಪೊಲೀಸರು ಏನು ಸುಳ್ಳು ಮಾಡಿರ್ತಾರೆ ಅದನ್ನು ಸುಳ್ಳನ್ನೇ ಸತ್ಯನ ಪ್ರಯತ್ನ ಪಡ್ತಾರೆ. ಸೊ ಅದು ಆ ರೀತಿ ಅವರಿಂದ ಅನ್ಯಾಯ ನಡೀತಿದೆ. ಮತ್ತು ಮಾನ್ಯ ನ್ಯಾಯಾಲಯಗಳು ಕೂಡ ಪೊಲೀಸರು ಸಲ್ಲಿಸೋಂಥ ಚಾರ್ಜ್ ಶೀಟ್ನ ಪರಿಶೀಲನೆ ಮಾಡಲ್ಲ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಿಷ್ಪಕ್ಷಪಾತ ತನಿಖೆ ನಡೆಸ್ಬೇಕು ಪೊಲೀಸ್ನವರು. ಕರೆಕ್ಟು. ಅವ್ರು ತನಿಖೆ ನಡೆಸಲ್ಲ, ಚಾರ್ಜ್ ಶೀಟ್ ಅದು ಬರೀಬೇಕು, ನಾನು ಆರೋಪಿನ ವಿಚಾರಣೆ ಪಡ್ತಾ ಅವ್ರು ಇದನ್ನು ಹೇಳೋದ ಮಾಹಿತಿ ಕೊಟ್ಟ ಅಂತ, ಅದು ಹೇಳೋದಲ್ಲ. ಈಗ ಉದಾಹರಣೆಗೆ ನನ್ನ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ. ಸೊ ನಾನು ಈಗ ಹೇಳ್ದಲ್ಲ ನಾನು ಇದು ಮಾಡಿದೆ ಅಂತೇಳಿ. ಸೊ ನಾನು ಅಲ್ಲಿ ಸ್ಥಳದಲ್ಲಿ ಇದನ್ನ ಇಲ್ವಾ ಅಂತ ನೀವು ವೈಜ್ಞಾನಿಕ ಪರೀಕ್ಷೆ ಮಾಡ್ಬೇಕು ತಾನೆ? ಮಾಡಲಿಲ್ಲ, ಅದನ್ನು ಮಾಡಲ್ಲ. ನಾನು ವಿಚಾರಣೆಗೆ ಒಳಪಡಿಸ್ಬೇಕು ತಾನೆ? ಮಾಡಲ್ಲ. ಸೊ ಆ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸ್ಕೊಂಡು ಅನಾವಶ್ಯಕ ವರ್ಷಗಟ್ಟಲೆ ಹೇಳ್ತಾರೆ. ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ, ಆರೋಪಿಯಾದ ನಾವೇನಾದ್ರು ಒಂದು ದಿವಸ ಕೋರ್ಟ್ಗೆ ಹೋಗಿ ತಪ್ಸ್ಕೊಂಬಿಟ್ರೆ ನಮ್ಮ ಮೇಲೆ ವಾರಂಟ್ ಇಶ್ಯೂ ಮಾಡ್ತಾರೆ, ದಂಡ ಹಾಕಿ ಕಳಿಸ್ತಾರೆ. ಆದರೆ ಅದೇ ಸಾಕ್ಷಿದಾರರು ವರ್ಷಾನುಗಟ್ಟಲೆ ಕೋರ್ಟಿಗೆ ಬರಲಿಲ್ಲ ಅಂದರೂ ಕೂಡ ಸುಮ್ಮನೆ ಇರ್ತಾರೆ. ಒಂದು ಉದಾಹರಣೆಗೆ ಹೇಳ್ತೀನಿ. ನನ್ನ ಕೇಸಲ್ಲೇ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಅದು 2010ರಲ್ಲಿ. 2011ರಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈಗ 2024, ಅಂದರೆ 13 ವರ್ಷ ಆಗಿದೆ. 13 ವರ್ಷ ಆಗಿದ್ರು ಕೂಡ ಒಬ್ಬ ಸಾಕ್ಷಿದಾರನ ಹೇಳಿಕೆ ಇನ್ನೂ ಆಗಿಲ್ಲ. ನೋಡಿ ನಿರ್ಲಕ್ಷ್ಯ. ನನ್ನ ಒಂದು ಹಕ್ಕನ್ನು ಮಾನ್ಯ ನ್ಯಾಯಾಲಯಕ್ಕೆ ಕಳಿಸಿದಾಗ ನಾನು ಯಾರನ್ನು ಕೇಳಬೇಕು? 13 ವರ್ಷ ನೀವು ಸಾಕ್ಷಿದಾರನ ಒಬ್ಬ ಸಾಕ್ಷಿದಾರನ ವಿಚಾರಣೆ ಪಡಿಸಿ ಇಷ್ಟೊಂದು ವಿಳಂಬ ಮಾಡ್ತಾರೆ ಅಂದರೆ ನನ್ನ ಜೀವನದ ಹಕ್ಕನ್ನು ಕಿತ್ಕೊಂಡಾಗ್ತಾನೆ. 13 ವರ್ಷಗಳ ನಾನು ಕೋರ್ಟಲ್ಲಿ ಬೆಳಗಿನ ಸಂಜೆ ನಿಂತಿರ್ತೀನಿ ಅಂದರೆ ನನ್ನ ಜೀವನ ಎಷ್ಟು ಅಮೂಲ್ಯ ಸಮಯಗಳು ವ್ಯರ್ಥ ಆಗಿರುತ್ತೆ. ಕರೆಕ್ಟು. ಸೊ ಇಂಥದ್ದು ಸಾಕಷ್ಟು ನಡೀತದೆ. ಸೊ ಆರೋಪಿ ಅಂತ ತಕ್ಷಣ ದೇಶದ್ರೋಹಿನ ಒಂದು ಮನಸ್ಥಿತಿಯಲ್ಲಿ ನ್ಯಾಯಾಧೀಶರು ನೋಡ್ತಾರೆ. ಆ ಥರ ಆರೋಪಿ ಅಂತ ನೋಡೋದು ತುಂಬ ಕಡಿಮೆ. ಸೊ ಹಾಗಾಗಿ ಇಂಥದ್ದೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದು ನನ್ನ ಒಂದು ಜೀವನದ ಗುರಿ. ಎಷ್ಟು ಈ ಥರದ ಕೇಸ್ಗಳನ್ನು ಹಾಕಿದ್ರಿ ನೀವು? ಸರ್ ನನ್ನ ಮೇಲೆ 22 ಪ್ರಕರಣಗಳು ದಾಖಲೆ ಮಾಡಿದ್ರು. ಸೊ ಈಗಾಗಲೇ ಹೇಳಿದ್ರೆ 22 ಪ್ರಕರಣ ದಾಖಲೆ ಮಾಡಿದರೆ 22 ಪ್ರಕರಣದಲ್ಲಿ 9 ಪ್ರಕರಣಗಳು ಸುಳ್ಳು ಅಂತ ಹಾಕಿದ್ದಾರೆ. ಸೊ 8 ಪ್ರಕರಣದಲ್ಲಿ ನಾನು ನಿರಪರಾಧಿ ಆದೇಶ ಆಗಿದೆ. ಸೊ ಇನ್ನು 3 ಪ್ರಕರಣ ವಿಚಾರಣೆ ನಡೀತಿದೆ. ಇನ್ನು 2 ಪ್ರಕರಣ ತನಿಖೆ ನಡೆಸಬೇಕು ಅಂತೇಳಿ 3.5 ವರ್ಷದ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದಾರೆ. ಪ್ರೊಲಾಂಗ್ ಮಾಡ್ತಾರೆ ಬೇಕಾದ್ರೆ. ಬೇಕು ಅಂತ ಸರ್. ರಿಪೋರ್ಟ್ ಹಾಕ್ಬಿಟ್ರೆ ಸ್ನೇಹಕೃಷ್ಣ ನಿರಪರಾಧಿ ಆಗಿಬಿಡ್ತಾನೆ, ಅಥವಾ ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ರೆ ಸ್ನೇಹಕೃಷ್ಣ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ಥರದ ಮನಸ್ಥಿತಿಗಳು ನಿಮ್ಮ ಬಗ್ಗೆ ಒಂದು ಭಯ ನೋಡಿ ಎಷ್ಟು ಮಟ್ಟಿಗಿದೆ ಅಂತಂದರೆ ಮೇಲಾಧಿಕಾರಿಗಳು ಕೂಡ ಯಾಕೆ ಈ ಪ್ರಕರಣ 3 ವರ್ಷದಿಂದ ಇಟ್ಟಿದೆ ಅಂತ ಇವತ್ತರೆಗೂ ಕೇಳಿಲ್ಲ. ಇದೆಲ್ಲ ಅನ್ಯಾಯ ಅಲ್ಲ ಸರ್? ಮತ್ತೆಂಥದ್ದು ಈ ಥರ ಅನ್ಯಾಯ ಆದಾಗ ಸೊ ನನ್ನ ಮನಸ್ಥಿತಿ ಆಗಬಹುದು. ದೇವರು ನನಗೇನೋ ಒಂದು ಒಳ್ಳೆ ಇದು ಕೊಟ್ಟಿದ್ದರೆ ಸುಮ್ಮನಿದ್ದೀನಿ. ನಕ್ಸಲೈಟ್ ಯಾಕೆ ಆಗ್ತಾರೆ ಅಂದರೆ ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಕ್ಸಲೈಟ್ ಯಾಕೆ ಆಗ್ತಾನೆ. ಒಂದು ಕಾಲದಲ್ಲಿ ನಾನು ಇದು ಮಾಡಿದೆ, ನಕ್ಸಲೈಟ್ ಯಾಕೆ ಆಗ್ತಾನೆ ನನಗೆ ಭಾಳ ಇದಾಗ್ತಿತ್ತು. ಆದರೆ ಈ ಒಂದು ಪರಿಸ್ಥಿತಿಗಳು ನೋಡಿದಾಗ ಸೊ ನಮಗೂ ಆಗಬೇಕು ಅನಿಸುತ್ತೆ. ಹೌದು. ಮತ್ತು ಅವರು ಪೊಲೀಸರನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರು ಇದೇ ಕಾರಣಕ್ಕೆ ಸರ್. ಸರ್ ಕೆಳಗೆ ನ್ಯಾಯಾಲಯ ಕೆಳಗೆ ಅಧಿಕಾರಿಗಳು ಮಾಡಲ್ಲ ಅಂತ ನೀವು ಮೇಲಧಿಕಾರಿ ಗಮನಕ್ಕೆ ತಂದರೆ ಮಾಡಲ್ಲ ಸರ್. ನೋಡಿ ಮೈಸೂರಿನ ಕಮಿಷನರ್ ಅಂತ ಮಟ್ಟದ ಅಧಿಕಾರಿಗಳು ಕ್ರಮ ತಗೊಳ್ಳಲ್ಲ ಅಂತೇಳಿ ನಾವು DGPನ ಅರ್ಜಿ ಕೊಟ್ಟರೆ ಆ DGP ಏನು ಮಾಡ್ತಾರೆ ಅಂದರೆ ನಾವು ಯಾರು ಆರೋಪಿ ಮಾಡಿರ್ತೀವಿ ಅದೇ ಆರೋಪಿ ಕಳಿಸಿರ್ತಾರೆ. ಅದನ್ನು ಕಾಪಿ ನೋಡಿ ನಿನ್ನ ಬಗ್ಗೆ ಈಗ ಬಂದಿದೆ, ಇದನ್ನ ವಿಚಾರಣೆ ಮಾಡಿ ನೀನೇ ಕ್ರಮ ತಗೊಂಡು ವರದಿ ಕೊಡು ಅಂತ ಅವ್ರ ಕೈ ಕಳಿಸ್ತಾರೆ. ಆದರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೋ ಅವರಂತ್ರೇ ನೀವು ನಂಬಲ್ಲ ಸರ್. ಏನು ನಾರಾಯಣಸ್ವಾಮಿ ನನ್ನ ವಿರುದ್ಧ ರೋಳಿ ಶೀಟ್ ಓಪನ್ ಮಾಡಿದ್ರೆ ಆ ವ್ಯಕ್ತಿ ಕೆಲವು ಸತ್ಯಗಳನ್ನ ನನ್ನ ಮುಂದೆ ಹೇಳ್ದ.
ಅಲ್ಲಪ್ಪ ನೀ ಇಷ್ಟು ಹೋರಾಟ ಮಾಡ್ತೀಯಲ್ಲ, ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅರ್ಜಿ ವಿಚಾರಣೆ ಎಲ್ಲಿಗೆ ಬರ್ತೇಳು? ನನಗೇ ಬರುತ್ತೆ. ಡಿ ಜಿ ಪಿ ಕೂತ್ಕೊಂಡ್ರೆ ವಿಚಾರಣೆ ಮಾಡ್ತಾನಾ? ನೋಡಿ ಇದೇನು ಹೇಳಿದ್ರು ಇದು ಡಿ ಜಿ ಪಿ. ಅದನ್ನೇ ಸರ್ ಹೇಳ್ತೀನಿ, ಡಿ ಜಿ ಪಿ ನಾವು ಯಾಕೆ ಕೊಡ್ತೀವಿ? ಅಲ್ಲಿ ಕ್ರಮ ತಗೊಳ್ಳೋದು ನೀವು ಕ್ರಮ, ನೀವು ಖುದ್ದ ಕ್ರಮ ತಗೊಳಕ್ಕಲ್ವಾ? ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಕಚೇರಿಲಿ. ಇಂಥ ಅರ್ಜಿಗಳು ನಿಮ್ಮ ಕಚೇರಿ ವಿಚಾರಣೆ ಆಗಬೇಕು. ಅವ್ರು ಅದನ್ನು ಮಾಡಲ್ಲ, ಪೋಸ್ಟ್ ಆಫೀಸ್ ಕೆಲಸ ಮಾಡ್ತಾರೆ. ಈ ಪೋಸ್ಟ್ ಆಫೀಸಲ್ಲಿ ಹೆಂಗೆ ಇದನ್ನು ಪತ್ರನ ವರ್ಗಾವಣೆ ಮಾಡ್ತಾರೆ, ಅವ್ರು ಆ ರೀತಿ ನಮ್ಮ ಅರ್ಜಿನ ಅಲ್ಲಿ ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ನಮ್ಗೆ ನ್ಯಾಯಗಳು ಸರಿ ಸಿಗ್ತಾಯಿಲ್ಲ ನೊಂದವ್ರಿಗೆ. ಅವ್ರು ಸುಳ್ಳು ವರದಿ ಬರ್ತಾರೆ, ಆ ವರದಿನ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಹೋಗಲಿ, ಕನಿಷ್ಠ ಪಕ್ಷ ನಾವು ಕೊಟ್ಟಿರೋ ಅರ್ಜಿಗೆ ಅವ್ರು ಸರಿ ವಿಚಾರಣೆ ಮಾಡಿದಾರಾ, ಸತ್ಯಾಂಶ ಕೊಟ್ಟಿದ್ದು ವರದಿ ಕೊಟ್ಟರನ್ನು ಕೂಡ ಪರೀಕ್ಷೆ ಮಾಡಲ್ಲ. ಸುಮ್ಮನೆ ಹಾಗೆ ವರದಿ ಕೊಟ್ಟರೆ ಮುಗಿದಾಯ್ತು. ಅವರೇ ಹಿಂಬಾರ ಕೊಟ್ಬಿಟ್ಟಿರ್ತಾರೆ. ಅವರಿಗೆ ಬರ್ದುಬಿಟ್ರೆ ನೀವೇ ವಿಚಾರಣೆ, ನೀವೇ ಅವ್ರಿಗೆ ಹಿಂಬಾರ ಕೊಟ್ಟಿದ್ದು, ಅವ್ರು ಹಿಂಬಾರ ಕೊಡ್ತಾರೆ, ಅದು ಇಟ್ಕೋಬೇಕು ನೀವು ಸುಮ್ಮನೆ. ನಿಮ್ಮಲ್ಲಿ ರೌಡಿ ಶೀಟರ್ ಸುಲಭದಲ್ಲಿ ತೆಗೆದುಬಿಡ್ಬೋದಾ? ಹೌದು ಸರ್, ತೆಗಿತಾರೆ ಸರ್. ನೀವು ನನ್ನ ರೌಡಿ ಶೀಟರ್ ತೆಗೆದಿರಲ್ಲ, ವರದಿ ಕೊಡೋಲ್ಲ, ಅದು ಓದಬೇಕು ನಗು ಬರುತ್ತೆ. ಅವ್ರು ಏನು ಕೊಡ್ತಾರೆ ಅಂದರೆ, ನಾನು ರಸ್ತೆಲಿ ಹೋಗ್ಬೇಕಾದ್ರೆ ರಸ್ತೆಲಿ ಹೋಗೋರು ಹೆಣ್ಮಕ್ಳುಗಳು ವೀಡಿಯೋ ತೆಗಿತೀನಿ ಅಂತ, ಅದು ನೋಡಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರಂತೆ. ಇಷ್ಟು ಕೀಳುಮಟ್ಟದ ಅಧಿಕಾರಿಗಳು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ನಂಗೆ ನಗು ಬರುತ್ತೆ. ನೀವು ನೋಡ್ಬೇಕಾದ್ರೆ ನಾನು ರೌಡಿ ಶೀಟ್ ಓಪನ್ ಮಾಡಲ್ಲ, ಅದರ ವರದಿ ನೋಡ್ಬೇಕು ನೀವು. ಯಾರು ರಸ್ತೆಲಿ ಹೋಗ್ತಾರೆ ಹೆಣ್ಮಕ್ಳು ನಾನು ವೀಡಿಯೋ ತೆಗೆದುಬಿಟ್ರೆ ಆ ಹೆಣ್ಮಕ್ಳು ನನಗೆ ದುಡ್ಡು ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಅರ್ಥ ಇದೆಯಾ? ಹೋಗಲಿ, ಆ ಹೆಣ್ಮಕ್ಳು ಈ ಇನ್ಸ್ಪೆಕ್ಟರ್ ಹೆಂಗೆ ಬಂದು ಭೇಟಿ ಮಾಡಿ ಈ ವಿಚಾರ ತಿಳಿಸಿದ್ರು? ಅದು ಉತ್ತರ ಇಲ್ಲ. ಅವನೇನು ಸರ್ವಜ್ಞನ ಆ ಪೊಲೀಸ್ ಇನ್ಸ್ಪೆಕ್ಟ್ರು? ಹಾಗಾದ್ರೆ ಯಾರು ಮೈಸೂರಲ್ಲಿ ಯಾರು ಗಂಡಸ್ತನ ಇರೋ ಪೊಲೀಸರು ಇರಲಿಲ್ವಾ? ಈ ಥರದ್ದು ಸಾಕಷ್ಟಿದೆ. ಈ ರೌಡಿ ಶೀಟ್ರು ಅಂದರೆ ಏನದು? ಅದರ ಇತಿಮಿತಿಗಳೇನು? ನೀವು ದಿನ ಸ್ಟೇಷನ್ಗೆ ಹೋಗ್ಬೇಕಾ ಏನದು? ಇಲ್ಲ ಸರ್ ಇಲ್ಲಿ ಅವತ್ತೊಂದು ದಿವಸ ನನ್ನ ಹೋರಾಟವನ್ನು ಹತ್ತಿಕ್ಕೆ ಪಿಕ್ಕಿತ್ತು, ಅದಕ್ಕೋಸ್ಕರ ಮಾಡ್ತಾರೆ. ಸೊ ಇವತ್ತೂ ಕೂಡ ನನ್ನನ್ನು ಒಂದು ದಿನ ಸ್ಟೇಷನ್ಗೆ ಕರೆದು ಮತ್ತೆ ಅದೇನು ಬಗ್ಗೆ ಕ್ರಮ ತಗೊಂಡಿಲ್ಲ. ಸೊ ಯಾಕೆಂತಂದರೆ ಅವನು ವರ್ಗಾವಣೆ ಆದ ನಂತರ ಬೇರೆ ಅಧಿಕಾರಿಗಳು ಯಾರು ಬಂದರು ಅವರೆಲ್ಲರಿಗೂ ಗೊತ್ತಿತ್ತು ಸ್ನೇಹಕೃಷ್ಣ ಯಾರು ಅಂತ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವುದೋ ಅಂಥ ದೊಡ್ಡ ಗಂಭೀರವಾದ ವಿಚಾರಗಳನ್ನು ತಗೊಳ್ಳಿಲ್ಲ. ಮತ್ತು ಈಗ ನಾನು ಅದ್ರ ಬಗ್ಗೆ ಮಾಹಿತಿ ಕರ್ನಾಟಕ ರಾಜ್ಯ ಪೊಲೀಸ್ ದೂರಪರಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೊಂಡು ಆ ವ್ಯಕ್ತಿಯಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕು ಅಂತೇಳಿ. ಸೊ ಈಗ ವರದಿ ಕೊಟ್ಟಿದ್ದಾರೆ. ಆ ವರದಿನಲ್ಲಿ ಈಗ ಇರೋಂಥ ಅಧಿಕಾರಿಗಳು ಇಲ್ಲ ಸ್ನೇಹಕೃಷ್ಣ ಒಬ್ಬ ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಇದು ಮಾಡಿದ್ದಾರೆ. ಹಾಗಾಗಿ ಮುಂದೆ ಅವಶ್ಯಕತೆ ಅಂದರೆ ವರದಿ ಕೊಡೋ ನನಗೆ ಮಾಹಿತಿ ಬಂದಿದೆ. ಸೊ ಅದು ನೋಡಬೇಕು ಚೆನ್ನಾಗಿ. ಈಗ ಇದೇ ಥರ ಪೊಲೀಸ್ ಇಲಾಖೆ ಬೇಲಿಯೇ ಇದ್ದು ಹೊಲೆ ಮೇಯುವಾಗ ಪರಿಸ್ಥಿತಿ ಆದರೆ ನಿಮ್ಮಂಥವರೆಲ್ಲೋ ಒಂದು 4 ಜನ ಎಚ್ಚರದಿಂದ ಈ ಥರದ ಒಂದು ಹೋರಾಟವನ್ನು ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಜನಸ್ನೇಹಿಯಾದಂಥ ವ್ಯವಸ್ಥೆ ನಿರೂಪುಗೊಂಡಿರ್ಬೋದು. ಆದರೆ ಈ ಪೊಲೀಸರು ಸಾಮಾನ್ಯರ ಮೇಲೆ ಹಾಗಾದರೆ ಯಾವ ದರ್ಪವನ್ನು ಯಾವ ದುರಹಂಕಾರವನ್ನು ಏನು ಬೇಕಾದ್ರೂ ಮಾಡ್ಬೋದಾ? ಸರ್, ಈ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಕೆಲವು ಮಾನ್ಯ ನ್ಯಾಯಾಲಯ ತೀರ್ಪುಗಳು ಕೂಡ ತನಿಖಾಧಿಕಾರಿ ಅಂದರೆ ಪೊಲೀಸವರು ಸೂಪರ್ ಪವರ್ ಅಂದರೆ ಅವರೇ ಸೂಪರಿಯರ್ ಅಂತ ಒಂದು ಶಬ್ದ ಬಳಸ್ತಾರೆ. ಹೌದು. ಹಾಗಾಗಿ ಅವರು ಏನು ಮಾಡಿದ್ರು ಅದನ್ನು ನಾವು ಪ್ರಶ್ನೆ ಮಾಡೋಂಗಿಲ್ಲ. ಅದೇನೇ ಪ್ರಶ್ನೆ ಮಾಡೋ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕು. ಸೊ ಈ ಒಂದು ಹೇಳಿದ್ನಲ್ಲ ಮಾನ್ಯ ನ್ಯಾಯಾಲಯ ಕೂಡ ಕೆಲವು ಸಂದರ್ಭಗಳಲ್ಲಿ ಪೊಲೀಸರ ಪರವಾಗಿ ನಡ್ಕೊಂಡ್ಬಿಡ್ತಾರೆ. ಕರೆಕ್ಟು. ಸೊ ಇದು ದುರಂತ. ಸೊ ಪೊಲೀಸರು ನೋಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಬೇರೆ ಕ್ರಮಗಳಾಗ್ತವೆ. ನಾನು ಅದೇ ಪೊಲೀಸ್ ಅಧಿಕಾರಿ ಮೇಲೆ ಕೇಸ್ ಮಾಡಿದ್ರೆ ಕೂಡಲೇ ಆದೇಶ ಮಾಡಲ್ಲ, ವರ್ಷಗಟ್ಟಲೆ ಆದರೂ ಕೂಡ ಆದೇಶ ಮಾಡಲ್ಲ. ಒಬ್ಬ ಅದೇ ನಾಡು ಸಮಯ ಮೇಲೆ ಒಂದು PCR ಮಾಡಿ 4 ವರ್ಷ ಆಗಿದೆ, ಇನ್ನೂ ಆದೇಶ ಮಾಡಿಲ್ಲ. 4 ವರ್ಷ ಆಗಿದೆ ಸರ್. ನೋಡಿ, ನೀವು ತನಿಖೆ ಮಾಡೋಕ್ಕೆ ನಾವು ಆದೇಶ ಮಾಡೋಕ್ಕೆ 4 ವರ್ಷ ತೊಗೊಂಡ್ಬಿಟ್ರೆ ಆ ಪೊಲೀಸ್ ಅಧಿಕಾರಿ ಹೆಂಗಿದಿರ್ತಾರೆ? ಮತ್ತು ಪೊಲೀಸರ ವಿರುದ್ಧ ನಾವು ಅವರ ಅನ್ಯಾಯದ ವಿರುದ್ಧ ಹಾಗಾದರೆ ಹೋರಾಟನೇ ಮಾಡಬಾರ್ದಾ ಸರ್? ಈ ಪರಿಸ್ಥಿತಿ ಆಗಿದೆ ಸರ್. ನಾನು ನೇರವಾಗಿ ಕೇಳ್ತೀನಿ ಸರ್, ಯಾವ ಪೊಲೀಸ್ ಅಧಿಕಾರಿ ಖಡಕ್ಕಾಗಿ ಕೆಲಸ ಮಾಡೋಂಥ ಅಧಿಕಾರಿ ಇದೆ ತೋರಿಸ್ಬಿಡಿ ಸರ್. ಕೆಲವೊಂದು ವಿಚಾರದಲ್ಲಿ ಇದು ಮಾಡೋದು ಬಿಟ್ಟರೆ ಈ ಖಡಕ್ಕನ್ನು ತೋರಿಸ್ಕೊಳ್ಳೋದು ಕೂಡ ಒಂದು ಖಯಾಲಿ ಅಥವಾ ಅದೊಂದು ಇದು ಸರ್, ಬದುಕುವ ದಂಧೆ ಅದು. ಅಲ್ಲ, ಅವರು ಸಮಾಜಕ್ಕೆ ಮಾಡೋಂಥ ಮೋಸ ಅದು ಸಮಾಜಕ್ಕೆ ಮಾಡೋಂಥ ಮೋಸ ಅದು. ನಾನು ದೊಡ್ಡ ಖಡಕ್ಕಾಧಿಕಾರಿ ಅಂತೇಳಿ ಒಳಗೊಳಗೆ ಬೇರೆನೇ ಇರ್ತದೆ, ಬೇರೆ ಥರ ಇರುತ್ತೆ ಸರ್. ನಾನು ಕೊಟ್ಟರೆ ಅರ್ಜಿಗಳನ್ನ ವಿಚಾರಣೆ ಮಾಡಲಿ ಸರ್. ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ತೋರಿಸ್ಬಿಡಿ ಸರ್. ನಿಮ್ಮ ಅರ್ಜಿ ನೀವೊಂದು ಇಲ್ಲಿವರೆಗೆ ಒಂದು 1000 ಅರ್ಜಿ ಕೊಟ್ಟಿದ್ದೀರಾ ಸರ್? ಆದರೆ ಎಲ್ಲ ಆಗಿದೆ. ಕೆಲವು ಇದರಲ್ಲಿ ಆರೋಪ ನಿಸ್ಸಂಶಯವಾಗಿ ಸಾಬೀತಾಗಿದೆ ಅಂತ ವರದಿ ಬರೆದು ಕೂಡ ಒಂದು ಉದಾಹರಣೆ ಹೇಳ್ತೀನಿ. ನಾವು ಒಂದು ಅರ್ಜಿಗೆ ಸಂಬಂಧಪಟ್ಟಾಗ ಮೈಸೂರಲ್ಲಿ ಕಮಿಷನರ್ ಆಗಿ ರಿಟೈರ್ಡ್ ಆದರು, KT ಬಾಲಕೃಷ್ಣ ಅಂತೇಳಿ. ಅವರು ಮತ್ತು ACP ಕೃಷ್ಣಪ್ಪನ ವಿರುದ್ಧ ಒಂದು ಇಲಾಖೆ ವಿಚಾರಣೆ ನಡೆಯಿತು. ಆ ಇಲಾಖೆ ವಿಚಾರಣೆಯಲ್ಲಿ ನಿಸ್ಸಂಶಯವಾಗಿ ಎಲ್ಲ ಆರೋಪಗಳು ಸಾಬೀತುಪಡಿಸಿದ್ದೆ.
ಆಯ್ತಾ. ಕೊನೆಗೆ ಅವ್ರು ಏನು ಮಾಡೋರು, ಅವಾಗ ಗೃಹ ಮಂತ್ರಿ ಇದ್ರು ಆಚಾರ್ಯ, ಬಿ ವಿ ಆಚಾರ್ಯ, ಅವ್ರ ಹತ್ರ ಹೋದರು. ವಿ ಎಸ್ ಆಚಾರ್ಯ. ಹಾಂ, ಅವ್ರೇನು ಮಾಡೋ ಒಂದೇ ಒಂದು ಬರೆದ್ಬಿಟ್ರು, ಇವರು ಈ ಒಂದು ಪ್ರಕರಣದಲ್ಲಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಕಂಡು ಬಂದಿಲ್ಲವಾದ್ರಿಂದ ಇವರನ್ನ ಆರೋಪ ಮುಕ್ತಗೊಳ್ಳೋದು ಸರ್. ಆಯಿತು, ಮುಗಿದೋಯ್ತು. ಅಷ್ಟು ವರ್ಷಗಳ ಶ್ರಮಕ್ಕೆ ಏನು ಬೆಲೆ ಸಿಕ್ತು? ಏನಿಲ್ಲ. ಮತ್ತು ಅಷ್ಟಕ್ಕೂ ಆ ಗೃಹ ಮಂತ್ರಿಗೆ ಅದು ಏನು ಅಂತಲೂ ಗೊತ್ತಿಲ್ಲ. ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಏನು ಮಾಡ್ತಾರೆ, ಒಟ್ಟಿನಲ್ಲಿ ಆರೋಪ ಮಾಡಿರೋ ಗಂಡು ಅಂತ ಅದಕ್ಕೆ ಶಿಕ್ಷೆ ಕೊಡಬೇಕಲ್ಲ ನೀವು. ಆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಹೇಳ್ತೀರಾ ನೀವು? ಈ ಥರ ಆಗ್ಬಿಟ್ರೆ ಯಾವ ಒಬ್ಬ ಹೋರಾಟಗಾರರಿಗೆ ನಾನು ಹೋರಾಟ ಮಾಡಬೇಕು, ನೊಂದರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಮನೋಭಾವನೆ ಬರ್ತದೆ. ಸಮಾಜಕ್ಕೋಸ್ಕರ ಹೋರಾಟ ಮಾಡಬೇಕು ಯಾರಿಗೆ ಬರ್ತದೆ ಸರ್? ಆ ದೇವ್ರು ನಮಗೊಂಥರ ಏನೋ ಉಚಿತನ ಕೊಟ್ಬಿಡೋಣ, ಹಾಗಾಗಿ ನಾವು ಇಷ್ಟೆಲ್ಲ ಆದರೂ ಕೂಡ ಹೋರಾಟ ಮಾಡ್ತೀವಿ. ಅಲ್ಲ, ಪೊಲೀಸರ ವಿರುದ್ಧವೇ ನೀವು ಈ ಥರದ ಹೋರಾಟ ಮಾಡುವಾಗ ಕೊನೆಗೆ ನಿಮ್ಮ ಕಥೆ ಏನು ಸರ್? ಇಲ್ಲಿ ನಾನು ನಿಜ ಇನ್ನೊಂದು ಹೇಳ್ತೀನಿ ಕೇಳಿ ಸರ್. ನಾನು ಪೊಲೀಸರು ಸಾಕಷ್ಟು ಸಹಾಯನ ಮಾಡಿದ್ದೀನಿ ಸರ್. ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ತಮಗಾಗಿರೋ ಅಂಥ ಅನ್ಯಾಯದ ಬಗ್ಗೆ ನಾನು ಬಂದು ನ್ಯಾಯನ ಪಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಎರಡು ಉದಾಹರಣೆ ಹೇಳಬೇಕು ಅಂದರೆ, ಪೊಲೀಸರಿಗೆ ವಾರದ ರಜಾ ಇಲ್ಲ ಸರ್, ಕೊಡ್ತಿರಲಿಲ್ಲ. 2014 ನಾನು ಅರ್ಜಿ ಕೊಟ್ಟು ನಾನು ಮನವಿ ಮಾಡಿಕೊಂಡು ಕಡ್ಡಾಯವಾಗಿ ರಜಾ ಕೊಡಬೇಕು ಅಂತ ಆದೇಶ ಮಾಡಿಸಿದೆ ನಾನು. ದಾಖಲೆ ಬೇಕಾದ್ರೆ ಕೊಡ್ತೀನಿ. ಅದಾದ ನಂತರ ಇತ್ತೀಚೆಗೆ ಈ ಪೊಲೀಸರಿಗೆ ಏನು ಬಂದೋಬಸ್ತು ಸಂದರ್ಭದಲ್ಲಿ ಆಹಾರ ಕೊಡಬೇಕಲ್ಲ, ಆ ಕಾರಣಕ್ಕೋಸ್ಕರ 200 ರೂಪಾಯಿ ಆಹಾರ ಭತ್ಯೆ ಕೊಡಬೇಕು ಅಂತಿದೆ. ಅದು ಕೊಡ್ತಿರ್ಲಿಲ್ಲ, ಕೊಡ್ತಿಲ್ಲ, ಈಗಲೂ ಕೊಡ್ತಿಲ್ಲ. ಅವ್ರು ಏನು ಮಾಡ್ತಾರೆ, 20 ರೂಪಾಯಿ 30 ರೂಪಾಯಿ ಎಲ್ಲ ಒಂದು ತಂದು ಕೊಟ್ಬಿಡ್ತಾರೆ, ಪ್ಯಾಕೆಟ್ ತಂದು ಕೊಟ್ಬಿಡ್ತಾರೆ. ಅದು ಅಳಿಸೋಗಿರಲಿ ಮತ್ತೊಂದಾಗಿರಲಿ ಅದೇ ತಿನ್ನಬೇಕು ಪಾಪ ಅವರು. ಅದಕ್ಕೆ ನಾನೇನು ಹೇಳಿದೆ, ಮತ್ತು ಆ 200 ರೂಪಾಯಿ ಬಾಕಿ ದುಡ್ಡು ಅವ್ರು ಹೊಡ್ಕೊಂಡ್ಬರ್ತಾರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು. ಸೊ ನಾನು ಅದಕ್ಕೆ ಅರ್ಜಿ ಕೊಟ್ಟು ಆ 200 ರೂಪಾಯಿ ನೀವು ಅವ್ರ ಅಕೌಂಟ್ಗೆ ಹಾಕ್ಬಿಡಿ. ಅವ್ರು ಎಲ್ಲಿ ಚೆನ್ನಾಗಿರುತ್ತೆ ಅವ್ರು ಮನೆಯಿಂದ ತಗೊಂಬರ್ತಾರೋ ಅಥವಾ ಬೇರೆ ಎಲ್ಲ ಖರೀದಿ ಮಾಡ್ತಾರೋ, ಎಲ್ಲರೂ ಖರೀದಿ ಮಾಡ್ಕೊಂಡು ಊಟ ಮಾಡಲಿ ಅಂಥೇಳಿ ಅರ್ಜಿ ಕೊಟ್ಟು ಆದೇಶ ಮಾಡಿಸಿದ್ದೀನಿ. ಆ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ. ಮತ್ತು ಇದೇ ಥರ ಸಾಕಷ್ಟು ಜನ ಪೊಲೀಸ್ ಹೆಣ್ಮಕ್ಳುಗಳು ತಮಗೆ ಸ್ಟೇಷನ್ ಕೊಡ್ದಾಗ ಇದ್ರ ಬಗ್ಗೆ ನಂಗೆ ಮಾಹಿತಿ ಕೊಟ್ಟಾಗ ನಾನು ಅದ್ರ ಬಗ್ಗೆ ನಾನು ಹೋರಾಟ ಮಾಡಿ ನ್ಯಾಯ ಕೊಡಿಸ್ಕೊಡ್ತೀನಿ. ಹಾಗಾಗಿ ಹೆಚ್ಚಿನ ಪೊಲೀಸರಿಗೆ ಗೊತ್ತಿದೆ ಸ್ನೇಹವೀಕ್ಷಣ ಯಾರು ಅಂತೇಳಿ. ಕೆಲವು ಭ್ರಷ್ಟಾಧಿಕಾರಿಗಳು ಮಾತ್ರ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮತ್ತು ದ್ವೇಷ ಭಾವನೆ ಇಟ್ಕೊಂಡಿದೆ. ಹಾಗಾಗಿ ಇಡೀ ರಾಜ್ಯದ ಸಾಕಷ್ಟು ಪೊಲೀಸರು ನನ್ನ ಪರವಾಗಿದ್ದಾರೆ ಸರ್. ಸಾಕಷ್ಟು ಜನ ಒಳ್ಳೆ ಪೊಲೀಸರು ಸರ್, ಆದರೆ ವ್ಯವಸ್ಥೆ ಒಳಗೆ ಅವರಿಗೆ ಒಂದು ಅನ್ಯಾಯವನ್ನು ಅಕ್ರಮಣ ಪ್ರತಿಭಟನೆ ಮಾಡೋಕ್ಕಾಗ್ತಿಲ್ಲ, ಅಥವಾ ಸತ್ಯನೇ ತಿಳಿಯೋದಕ್ಕೆ ವ್ಯವಸ್ಥೆ ಬಿಡ್ತಾಯಿಲ್ಲ.